ಗೈಸ್ ನೋಡಿ, ಸುಮ್ಮನೆ ಯಾವುದೋ ಒಂದು ಏನೋ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಇದು ತುಂಬಾ ಮುಖ್ಯವಾಗಿರೋದು. ಸ್ಪಿರಿಚುವಲ್ ಆಗಿ ಮತ್ತೆ ಸೈಕಾಲಜಿಕಲ್ ಆಗಿ ಇದು ಕನೆಕ್ಟ್ ಆಗಿರುವಂತಹ ಸೈನ್ಸ್ಗಳಿದು. ಓಕೆನಾ? ಸೊ ಹಾಗಿದ್ರೆ ಮೊದಲನೇ ಸೈನ್ ಏನು ಅಂತ ನೋಡೋಣ ಬನ್ನಿ. ಸಿ, ನೀವು ತುಂಬಾ ಬ್ಯುಸಿ ಇರ್ತೀರಾ. ಎಷ್ಟು ವರ್ಕ್ ಇದೆ ಅಂತ ಅಂದ್ರೆ ನಿಮಗೆ ನೀರು ಕುಡಿಯೋಕ್ಕೂ ಸಹ ಟೈಮ್ ಇರೋದಿಲ್ಲ. ಸೊ ಅಷ್ಟು ನಿಮಗೆ ಕೆಲಸಗಳಿರುತ್ತೆ, ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ ನೀವು. ಅಂಡ್ ನೀವು ಯಾರನ್ನೂ ಕೂಡ ನೆನೆಸ್ಕೊಂಡು ಇರೋದಿಲ್ಲ, ಅಷ್ಟು ಇನ್ವಾಲ್ವ್ ಆಗಿರ್ತೀರ ನಿಮ್ಮ ಕೆಲಸದಲ್ಲಿ. ಬಟ್ ಸ್ಟಿಲ್ ಆ ನಿಮ್ಮ ಪರ್ಸನ್ ಸಡನ್ ಆಗಿ ನಿಮ್ಗೆ ನೆನಪಾಗ್ತಾರೆ. ಅವ್ರ ಥಾಟ್ಸ್ ನಿಮ್ಗೆ ಬಂದು ಬಂದು ಕಾಡ್ತಿರುತ್ತೆ ಆ ಒಂದು ಬ್ಯುಸಿ ವರ್ಕಲ್ಲೂ ಕೂಡ. ಅಂಡ್ ನೀವು ಅವ್ರ ಫೋಟೋನು ನೋಡಿರೋಲ್ಲ ರೀಸೆಂಟ್ ಆಗಿ, ಯಾರ ಜೊತೆನೂ ಅವ್ರ ಬಗ್ಗೆ ಮಾತಾಡಿರೋದಿಲ್ಲ, ಅವ್ರನ್ನ ಸ್ಟಾಕ್ ಕೂಡ ಮಾಡಿರೋದಿಲ್ಲ. ಓಕೆ, ಅವ್ರನ್ನ ನೆನೆಸ್ಕೊಂಡು ಇರಲ್ಲ ನೀವು ರೀಸೆಂಟ್ ಆಗಿ. ಬಟ್ ಸ್ಟಿಲ್ ನಿಮ್ಮ ಆ ಒಂದು ಕೆಲಸದ ಒತ್ತಡದಲ್ಲೂ ಅಷ್ಟೊಂದು ಕೆಲಸಗಳು ತುಂಬಿದ್ರೂ ಕೂಡ ಅವರ ನೆನಪು ನಿಮಗೆ ಪದೇ ಪದೇ ಬರ್ತಾ ಇರುತ್ತೆ. ಸೊ ಅವಾಗ ನೀವು ತಿಳ್ಕೊಳ್ಳಿ, ಸೊ ಆ ಪರ್ಸನ್ ನಿಮ್ನ ನೆನೆಸ್ಕೊತಾ ಇದ್ದಾರೆ, ತುಂಬಾ ನೆನೆಸ್ಕೊತಾ ಇದ್ದಾರೆ ಅಂತ ಅರ್ಥ. ಸಿ, ಮೇ ಬಿ ನಿಮ್ದು ಬ್ರೇಕಪ್ ಆಗಿರ್ಬಹುದು, ತುಂಬಾ ವರ್ಷಗಳಾಗಿರ್ಬಹುದು, ತಿಂಗಳುಗಳಾಗಿರ್ಬಹುದು, ಆಯ್ತಾ? ಅಥವಾ ಎಲ್ಲೋ ಭೇಟಿಯಾಗಿ ಮತ್ತೆ ಕನೆಕ್ಷನ್ ತಪ್ಪಿರಬಹುದು. ಸೊ ಯಾವುದೇ ಪರ್ಸನ್ ಆಗಿರ್ಲಿ, ಸೊ ಮೇ ಬಿ ನಿಮ್ಗೆ ಈ ತರ ಸಿಚುಯೇಷನ್ಸ್ ಅಥವಾ ಸೈನ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಆ ಪರ್ಸನ್ ನಿಮ್ ಬಗ್ಗೆ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮನ್ನ ನೆನೆಸ್ಕೊತಿದ್ದಾರೆ ಅಂತ ಅರ್ಥ. ಸೊ ಇದನ್ನ ನಾವು ಟೆಲಿಪತಿ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಏನೋ ಒಂದು ಥಿಂಕ್ ಮಾಡ್ತಾ ಇದಾರೆ, ಅದು ನಿಮ್ಗೆ ಸೈನ್ಸ್ ಅವರ ನೆನಪಿನ ಮುಖಾಂತರ ನಿಮ್ಗೆ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆನಾ? ಸೊ ಇದು ಮೊದಲನೇ ಸೈನ್. ಸೊ ಈ ತರ ಸೈನ್ಸ್ ಬಂದ್ರೂ ಕೂಡ ನಿಮ್ಮ ಆ ಪರ್ಸನ್ ನಿಮ್ನ ನೆನೆಸ್ಕೊತಿದ್ದಾರೆ ಅಂತ ಪಕ್ಕಾ ಗ್ಯಾರಂಟಿ ಮಾಡ್ಕೊಳ್ಳಿ ನೀವು. ಓಕೆ? ಅಂಡ್ ಇನ್ನೊಂದು ನಿಮ್ಗೆ ಅನುಭವ ಆಗಿದೆಯಾ? ಈಗ ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ನೈಟ್ ಮೇ ಬಿ ಯಾವ್ದೋ ಪಾರ್ಟಿಗೆ ಹೋಗಿ ಬಂದಿರ್ತೀರಾ, ಮೇ ಬಿ ಯಾವ್ದೋ ಆಫೀಸ್ ಕಾಲಲ್ಲಿ ಬ್ಯುಸಿ ಇದ್ದು ಕಾಲ್ ಅಟೆಂಡ್ ಮಾಡಿ ಮಲಗಿರ್ತೀರಾ, ಅಥವಾ ಇನ್ನೇನೋ ಫಂಕ್ಷನ್ ಅಟೆಂಡ್ ಮಾಡಿ ಬಂದು ಮಲಗಿರ್ತೀರಾ. ಬಟ್ ನಿಮ್ಮ ಆ ಪರ್ಸನ್ ನಿಮ್ಮ ಡ್ರೀಮಲ್ಲಿ ಬರ್ತಾರೆ ಸಡನ್ ಆಗಿ, ಫ್ರಮ್ ನೋ ವೇರ್. ಲೈಕ್ ಅವ್ರ ಬಗ್ಗೆ ನೀವು ಮಾತೇ ಆಡಿಲ್ಲ, ಅವ್ರನ್ನ ಮೀಟು ಆಗಿಲ್ಲ, ಬಟ್ ಸ್ಟಿಲ್ ಸಡನ್ ಆಗಿ ಅವ್ರು ನಿಮ್ ಕನ್ಸಲ್ಲಿ ಬರ್ತಾರೆ. ಸಿ, ನೀವು ಅಷ್ಟು ಪಾರ್ಟಿಗೆ ಹೋಗಿರ್ತೀರ ಅಥವಾ ಯಾವ್ದೋ ಆಫೀಸ್ ಕಾಲ್ ಮುಗಿಸಿರ್ತೀರ, ಅದು ನಿಮ್ ಕನ್ಸಲ್ಲಿ ಬರ್ಬೇಕಲ್ವಾ? ಯಾಕೆ ಈ ಪರ್ಸನ್ ನಿಮ್ ಕನ್ಸಲ್ಲಿ ಬಂದ್ರು? ಸಿ, ಒಬ್ರ ಬಗ್ಗೆ ಥಿಂಕ್ ಮಾಡ್ತಾ ಮಲಗಿದಾಗ ಅವರು ಕನ್ಸಲ್ಲಿ ಬಂದ್ರೆ ಓಕೆ, ನಾವು ಥಿಂಕ್ ಮಾಡಿದಕ್ಕೆ ಬಂದಿದ್ದಾರೆ ಅನ್ಕೋಬಹುದು. ನಿಮಗೆ ಅವ್ರ ನೆನಪೇ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಡ್ರೀಮ್ ಅಲ್ಲಿ ಅವರು ಬಂದಿದ್ದಾರೆ. ಸೊ ಆಗ ತಿಳ್ಕೊಳ್ಳಿ, ಆ ಪರ್ಸನ್ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂಡ್ ನಿಮ್ಮನ್ನು ಕೂಡ ಅವರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ? ಸೊ ಇದು ಎರಡನೇ ಸೈನ್. ಅರ್ಥ ಆಗ್ತಿದ್ಯಾ? ಅಂಡ್ ಇನ್ನೊಂದು, ಇದೊಂಥರ ಸ್ವಲ್ಪ ರೇರ್ ಮತ್ತೆ ಸ್ಪೆಷಲ್. ನಿಮ್ಗೆ ಆ ಪರ್ಸನ್ ನಿಮ್ ಸುತ್ತಮುತ್ತನೇ ಇದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ, ಅಥವಾ ನೀವು ಯಾವ್ದೋ ಪ್ಲೇಸ್ಗೆ ಹೋದಾಗ ಅವ್ರು ಇಲ್ಲಿ ಬಂದು ಹೋಗಿದ್ದಾರೆ ಅನ್ಸುತ್ತೆ ಇವಾಗ ತಾನೆ. ಐ ಮೀನ್ ಸಮಥಿಂಗ್ ಯು ವಿಲ್ ಫೀಲ್ ಲೈಕ್ ಓಕೆ, ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಸೊ ಆಗ ಅವರು ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ಅಂಡ್ ಇದು ಎಲ್ರಿಗೂ ಅನುಭವ ಆಗಲ್ಲ. ಸಿ, ಇದು ಯಾವ ತರ ಮ್ಯಾನಿಫೆಸ್ಟ್ ಮಾಡಿದಾಗ ನಿಮ್ಗೆ ಅನುಭವ ಆಗುತ್ತೆ ಗೊತ್ತಾ? ಆ ಪರ್ಸನ್ ತುಂಬಾ ಸ್ಪಿರಿಚುವಲ್ ಇದ್ದು, ಯಾವುದೋ ಒಂದು ಮೆಡಿಟೇಷನ್ ಅಲ್ಲಿ ಅವರಿದ್ದು, ಸೊ ಅಲ್ಲೂ ಕೂಡ ನಿಮ್ಮನ್ನ ನೆನೆಸ್ಕೊಂಡು ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಸೊ ನಿಮಗೆ ಒಂಥರ ಅವರ ಪ್ರೆಸೆನ್ಸು ಇರೋ ರೀತಿ ಅನುಭವ ಆಗುತ್ತೆ. ಅವರ ಥಾಟ್ಸ್ನ ನಿಮಗೆ ಕಳಿಸ್ತಾ ಇರ್ತಾರೆ ಅಂಡ್ ನೀವು ಅವರ ಲೈಫಲ್ಲಿ ಬೇಕು ಅಂತ ಅವರು ಬಯಸ್ತಾ ಇರ್ತಾರೆ ನಿಮ್ಮನ್ನ. ಸೊ ಈ ತರ ಸಮಯದಲ್ಲಿ ಮಾತ್ರ ನಿಮಗೆ ಅವರ ಪ್ರೆಸೆನ್ಸ್ ಅನುಭವ ಆಗೋದು. ಯಾಕಂದ್ರೆ ಅವ್ರದ್ದು ಅಷ್ಟು ಹೈ ವೈಬ್ರೇಷನ್ಸ್ ಇರುತ್ತೆ. ಸೊ ಅದು ನಿಮಗೆ ಅವರು ಸೆಂಡ್ ಮಾಡ್ತಾ ಇರ್ತಾರೆ ಅಂಡ್ ಯು ಕ್ಯಾನ್ ಫೀಲ್ ದಟ್. ಓಕೆನಾ? ಸೊ ಇದು ಮೂರನೇ ಸೈನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫೈನಲ್ ಒನ್ ಯಾವ್ದು ಗೊತ್ತಾ? ಸಮಟೈಮ್ಸ್ ನಿಮಗೆ ಗೊತ್ತಾ, ನಿಮಗೆ ಅನ್ಸುತ್ತೆ ಆ ಪರ್ಸನ್ ನಿಮ್ಮನ್ನ ಸ್ಟಾಕ್ ಮಾಡ್ತಿರ್ಬೋದು ಅಂತ. ಮೇ ಬಿ ಯಾವುದೇ ಸೈನ್ಗಳು ಇಲ್ದಲೇ ಇರಬಹುದು, ಮೇ ಬಿ ಅವರು ಲೈಕ್ ಕೊಡೋದು, ಕಮೆಂಟ್ ಮಾಡೋದು ಇದೆಲ್ಲ ಇಲ್ದಲೇ ಇರ್ಬೋದು. ಬಟ್ ಸ್ಟಿಲ್ ಯು ಫೀಲ್ ಲೈಕ್ ಓಕೆ, ಆ ಪರ್ಸನ್ ನೋಡ್ತಾ ಇದ್ದಾರೆ ನಿಮ್ಮ ಸೋಷಿಯಲ್ ಮೀಡಿಯಾ ಆಯ್ತು, ನಿಮ್ಮ ವಾಟ್ಸ್ಆ್ಯಪ್ ಆಯ್ತು ಅಂತ. ಅಂಡ್ ಸಮಟೈಮ್ಸ್ ಅವರು ಕೂಡ ಸಿಗ್ನಲ್ ಕೊಡ್ತಾರೆ, ಲೈಕ್ ಮಿಸ್ ಆಗಿ ಲೈಕ್ ಮಾಡಿಬಿಡ್ತಾರೆ, ಮತ್ತೆ ಲೈಕ್ ರಿಮೂವ್ ಮಾಡಿಬಿಡ್ತಾರೆ, ರೈಟ್? ಅಥವಾ ಸ್ಟೋರಿ ನೋಡಿರ್ತಾರೆ, ನೀವು ಅವತ್ತಿನ ಸ್ಟೋರಿ ಯಾರು ನೋಡಿದಾರೆ ಅಂತ ನೋಡೋಕೆ ಹೋಗ್ತೀರಾ, ಅವ್ರ ನೇಮ್ ಇರುತ್ತೆ, ಸಿಗಾಕೋತಾರೆ, ರೈಟ್?
ಆ್ಯಂಡ್ ಸಮ್ಟೈಮ್ಸ್ ಕೆಲವೊಂದು ಫೇಕ್ ಐಡಿನಲ್ಲಿ ಬರ್ತಾರೆ, ಅವಾಗ ನಿಮಗೆ ಫೀಲ್ ಆಗುತ್ತೆ ಓಕೆ ಇದು ಇವರೇ ಇರ್ಬೋದು ಅಂತ. ಸೊ ಅವಾಗ ತಿಳ್ಕೊಳ್ಳಿ ಅವ್ರಿಗೆ ನೀವು ಇನ್ನೂ ಇಷ್ಟ ಇದ್ದೀರಾ. ಸೊ ಅವರು ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನ ನೆನೆಸ್ಕೊಳ್ದೆ ಇರೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂತ ಅರ್ಥ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ. ಮೇ ಬಿ ಈ ಕೆಲಸ ನೀವು ಕೂಡ ಅವ್ರ ಬಗ್ಗೆ ಮಾಡಿರಬಹುದು ಅಲ್ವಾ, ಸೊ ನೀವು ಕೂಡ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ? ಇದು ಬರೀ ಬೇರೆಯವ್ರಿಗೆ ಅಂತಲ್ಲ, ನೀವು ಇದನ್ನೆಲ್ಲ ಮಾಡ್ತಾ ಇದ್ರೆ ಅಥವಾ ಅವರಿಗೆ ನಿಮ್ ಬಗ್ಗೆ ಈ ತರ ಫೀಲ್ ಆಗ್ತಾ ಇದ್ರೆ ನೀವು ಕೂಡ ಮಿಸ್ ಮಾಡ್ಕೋತಾ ಇದ್ದೀರಾ, ನೆನ್ಪು ಮಾಡ್ಕೋತಾ ಇದ್ದೀರಾ ಅಂತಾನೆ ಅರ್ಥ ಅವ್ರನ್ನ. ಓಕೆನಾ? ಸೊ ಗೈಸ್, ಇಷ್ಟು ನನಗೆ ಗೊತ್ತಿರುವಂತಹ ವಿಷಯಗಳು. ಸೊ ನನಗಿವಾಗ ನೀವು ಕಾಮೆಂಟ್ ಅಲ್ಲಿ ಹೇಳ್ಬೇಕು ನಿಮಗೆ ಇದ್ರಲ್ಲಿ ಯಾವ್ದಾದ್ರು ಅನುಭವ ಆಗಿದ್ಯಾ ಅಂತ. ಅಂಡ್ ಇದು ಬಿಟ್ಟು ಇನ್ನ ತುಂಬಾ ಸೈನ್ಸ್ಗಳು ಇರಬಹುದು. ಓಕೆನಾ? ಸೊ ನಿಮಗೆ ಇನ್ಯಾವುದಾದ್ರೂ ಬೇರೆ ತರಹದ ಫೀಲ್ ಆಗಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿ, ತಿಳ್ಕೊಳ್ಳೋಣ, ನೋಡೋಣ ನಿಮ್ಗೆ ಯಾವ ತರ ಸೈನ್ಸ್ಗಳು ಬಂದಿರಬಹುದು ಅಂತ. ಸಮ್ಟೈಮ್ಸ್ ನನಗೂ ಕೂಡ ನಾನು ಹೇಳಿದ ಸೈನ್ಸ್ ಅಲ್ಲಿ ಕೆಲವೊಂದು ಅನುಭವ ನನಗೂ ಕೂಡ ಆಗಿದೆ. ಐ ನೋ ಕೆಲವೊಂದಿದೆ ನಾವು ನಂಬಿರೋ ಪ್ರಕಾರ ಒಂದೊಂದ್ಸತಿ ಆಕ್ಲಿಸೋದು, ಕೆಮ್ಮೋದು, ನೆತ್ತಿಗೇರ್ತು ಅನ್ನೋದು. ಸೊ ಇದನ್ನೆಲ್ಲ ಒಂದೊಂದು ಕನೆಕ್ಟ್ ಮಾಡ್ತಾರೆ. ಮೇ ಬಿ ಯಾರೋ ನೆನೆಸ್ಕೋತಿದ್ದಾರೆ, ಬೈಕೋತಿದ್ದಾರೆ, ಸಮಥಿಂಗ್. ಸೊ ಈ ರೀತಿ ಇರುತ್ತಲ್ವಾ? ಆ ರೀತಿ ನಿಮ್ಗೆ ಇನ್ನ ಯಾವ್ದಾದ್ರು ಬಿಲೀಫ್ಗಳು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಕ್ ಬರ್ತಾರೆ ಸೊ ಅವ್ರಿಗೂ ಹೆಲ್ಪ್ ಆಗ್ಲಿ. ಅಂಡ್ ಒಬ್ಬೊಬ್ರನ್ನ ತುಂಬಾ ಇಷ್ಟಪಟ್ಟಿರ್ತಾರೆ, ಅವ್ರು ಅಟ್ಲೀಸ್ಟ್ ನೆನೆಸ್ಕೋತಿದ್ರು ಇಲ್ವೋ ಅಂತನಾರು ಅವ್ರು ತಿಳ್ಕೊಬೇಕಾಗಿರುತ್ತೆ. ಸೊ ಅಂತವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ಲದಕ್ಕೂ ಬಿಲೀಫ್ ಒಂದೇ ಅಲ್ಲ, ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ. ಈಗ ಆಕ್ಲಿಸೋದಾಗ್ಲಿ, ನೆತ್ತಿಗೆ ಏರೋದಾಗ್ಲಿ, ಸೊ ನಾವು ತಿನ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ ಫುಡ್, ಸೊ ಆ ರೀತಿನಲ್ಲೂ ಇರುತ್ತೆ. ಅಥವಾ ನಿದ್ದೆ ಬಂದಿರುತ್ತೆ ಅದಕ್ಕೆ ಆಕ್ಲಿಕ್ಕೆ ಬರುತ್ತೆ, ದಟ್ ಈಸ್ ಫೈನ್. ಬಟ್ ಸ್ಪಿರಿಚುವಲ್ ಆಗಿ, ಸೈಕಾಲಜಿಕಲ್ ಆಗಿ ತಗೊಂಡಾಗ ಅದರಲ್ಲೂ ಕೆಲವೊಂದು ಅರ್ಥಗಳಿರುತ್ತಲ್ಲ. ಸೊ ಆ ಸೈನ್ಸ್ಗಳು ನಾನಿವತ್ತು ಮಾತಾಡಿದ್ದು. ಗೊತ್ತಾಯ್ತಾ? ಅಂಡ್ ಇನ್ನು ಕೆಲವೊಂದ್ಸಲ ನಮ್ ಲೈಫ್ ಸಿಚುವೇಶನ್ ಯಾವ್ದಿದೆ, ನಾವು ಯಾವ ಸಿಚುವೇಶನ್ ಅಲ್ಲಿ ಇದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಆ ಅನುಭವಗಳು. ಓಕೆನಾ? ಎಲ್ರಿಗೂ ಒಂದೇ ರೀತಿ ಇರಬೇಕು ಅಂತಾನೂ ಇರೋದಿಲ್ಲ. ಓಕೆನಾ? ಕೆಲವೊಂದ್ಸತಿ ಈವನ್ ಡೆಡ್ ಪರ್ಸನ್ ಕೂಡ ಇದರೇನೋ ಅನ್ನೋ ರೀತಿ ಪ್ರೆಸೆನ್ಸ್ ಅವ್ರದ್ದು ಫೀಲ್ ಆಗುತ್ತೆ. ಗೊತ್ತಿದ್ಯಾ? ಅಥವಾ ಒಂದೊಂದ್ಸತಿ ಅವ್ರು ಯೂಸ್ ಮಾಡ್ತಿದ್ದ ಪರ್ಫ್ಯೂಮ್ ಸ್ಮೆಲ್ ಬಂದಂಗಾಗುತ್ತೆ. ಸೊ ಇವೆಲ್ಲ ಲೈಕ್ ಕಾಣೋದಿಲ್ಲ, ಬಟ್ ಸ್ಟಿಲ್ ವಿ ಕ್ಯಾನ್ ಫೀಲ್ ಅಂಡ್ ಬಿಲೀವ್, ರೈಟ್? ಸೊ ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಇದಾವೆ ಇಂಥವು. ಬಟ್ ಅದು ಅನುಭವ ಆಗಿರೋರು ಮಾತ್ರ ಅದನ್ನು ನಂಬೋದಕ್ಕೆ ಸಾಧ್ಯ, ಎಲ್ಲರೂ ನಂಬೋದಕ್ಕೆ ಆಗೋದಿಲ್ಲ. ಸೊ ನನಗೆ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆಗಿದೆ, ನಾನು ಆಗ್ಲೇ ಹೇಳ್ದಾಗೆ. ಆದ್ರಿಂದ ಐ ಸಮ್ ವಾಟ್ ಬಿಲೀವ್ ಇನ್ ದಿಸ್. ಓಕೆನಾ? ನಾಟ್ ಫುಲ್ಲಿ, ಬಟ್ ಸಮ್ ವಾಟ್ ಐ ಬಿಲೀವ್ ಇನ್ ದೀಸ್ ಥಿಂಗ್ಸ್. ಅಂಡ್ ಓಕೆ, ಸೊ ಆಗ್ಲೇ ಹೇಳ್ದಂಗೆ ನಿಮ್ಗೆ ಬೇರೆ ಬೇರೆ ಸೈನ್ಸ್ ಗೊತ್ತಿದೆ ಕಮೆಂಟ್ ಮಾಡಿ. ಅಂಡ್ ನಾನು ಹೇಳಿದ 4 ಸೈನ್ಸ್ ಅಲ್ಲಿ ಯಾವ್ದು ನಿಮಗೆ ಅನುಭವ ಆಗಿದೆ, 1, 2, 3, 4 ಯಾವುದು ಅಂತ ನೀವು ಕಮೆಂಟ್ ಅಲ್ಲಿ ನನಗೆ ಪಕ್ಕ ತಿಳಿಸ್ಕೊಡಿ. ಓಕೆನಾ? ಸೊ ಓಕೆ ಗೈಸ್, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಯಾವ ರೀತಿನಾದ್ರೂ ವಿಡಿಯೋಸ್ ಬೇಕಿದೆ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ಕೊಡಿ. ಯಾವ್ದಾದ್ರು ಕಷ್ಟದಲ್ಲಿದ್ರೆ ಹೇಳಿ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅಂಡ್ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಯಾವ್ದೋ ನೋವಿಂದ ಹೊರಗೆ ಬರಕ್ಕಾಗ್ತಿಲ್ಲ ಅಥವಾ ಯಾರನ್ನೋ ಮರೆಯಕ್ಕಾಗ್ತಿಲ್ಲ, ಸೊ ಈ ರೀತಿ ಏನೇ ಇದ್ರೂ ಕೂಡ ಯು ಕ್ಯಾನ್ ಸೇ ದಟ್ ಗೈಸ್. ಕಮೆಂಟ್ ಬಾಕ್ಸ್ ನಿಮ್ಗೇನೆ. ಸೊ ನಿಮಗೋಸ್ಕರನೇ ಈ ಚಾನಲ್ ಇರೋದು, ಈ ವಿಡಿಯೋಗಳಿರೋದು. ಓಕೆನಾ? ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಮನಸ್ಸಲ್ಲಿರೋದನ್ನ ಆಚೆ ಹಾಕಿ. ಓಕೆನಾ? ಸೊ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಓಕೆನಾ? ಸೊ ನನ್ನಿಂದ ಆದಷ್ಟು ಐ ಕ್ಯಾನ್ ಹೆಲ್ಪ್ ಯು ಗೈಸ್. ಓಕೆ? ಸೊ ಎಸ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಗೈಸ್.